ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸ್ತೋತ್ರಾರ್ಥ ಉಚ್ಯತೆ. ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯೋತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಮುಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ಯಾವುದಾಯಿತು? ಜನ್ಮಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅದಾದ ಮೇಲೆ ವೀತರಾಗ ಭಯಕ್ರೋಧಾ ಮನ್ಮಯಾ ಮಾಮುಪಾಶ್ರಿತಾ ಬಹವೋ ಜ್ಞಾನತಪಸಾ ಪೂತಾ ಮದ್ಭಾವಮಾಗತಾಃ. ಇಷ್ಟು ಹೇಳಿ ಇದರ ನನ್ನ ಹತ್ರ ಬರ್ತಾರೆ ಅಂತ ಹೇಳಿದರು. ಮಾಮೇತಿ ಸೋರ್ಜುನ ಅಂತ ಹೇಳಿದ ಮೇಲೆ ಬರ್ತಾರೆ ಅಂತಾಯಿತು. ಬಂದವರು ಇದ್ದಾರಾ ಅಂತ ಪ್ರಶ್ನೆ ಬಂದರೆ ಹೇಳ್ತಾರೆ, ಬಂದವರಿದ್ದಾರೆ. ವೀತರಾಗ ಭಯಕ್ರೋಧಾ ಮನ್ಮಯಾ ಮಾಮುಪಾಶ್ರಿತಾ ಬಹವೋ ಜ್ಞಾನತಪಸಾ ಪೂತಾ ಮದ್ಭಾವಮಾಗತಾಃ. ವೀತರಾಗಭಯಕ್ರೋಧಾ, ವೀತರಾಗಾ ವೀತಭಯಾ ವೀತಕ್ರೋಧಾ. ರಾಗ ದ್ವೇಷ ಭಯ ಮೂರನ್ನೂ ಕಳ್ಕೊಂಡಂಥವರು. ಮನ್ಮಯ ನನ್ನಲ್ಲೇ ಮನಸ್ಸಾಕಿದವರು. ಮಾಮುಪಾಶ್ರಿತಾ ನನ್ನನ್ನೇ ಸದಾಕಾಲ ಆಶ್ರಯಿಸಿದವರು. ಯಾರು ಗತಿ ಅಂದರೆ ಒಂದೇ, ಹರಿರೇವ ಜಗತ್ ಪಿತೃಮಾತೃಗತಿ. ನ ಬಹವೋ ಜ್ಞಾನತಪಸಾ ಪೂತಾ, ಜ್ಞಾನ ತಪಸ್ಸಿನಿಂದ ಪೂತಾ ಪವಿತ್ರರಾದಂತಹ ಅನೇಕರು ಮದ್ಭಾವಮಾಗತಾಃ ನನ್ನ ಹತ್ರ ಬಂದಿದ್ದಾರೆ. ಬರ್ತಾರೆ ಅಂತ ಇಲ್ಲಿ ಹೇಳಿದರು, ಬಂದಿದ್ದಾರೆ ಅಂತ ಹೇಳಿದರು. ಅಲ್ಲಿ ಏಕವಚನ ಇದೆ. ತಿತ್ಯುಕ್ತ ಗುಣಜೇಹಂ ನೈತಿ ಮಾಮೆ, ಅದು ಏಕವಚನ. ಅದು ಏತಿ ಮಾಮೇತಿ ಎಂಬುದೆಲ್ಲ ಏನದು ಏಕವಚನ. ಯಾಕೆಂತ ಕೇಳಿ ತಿಳ್ಕೊಳ್ಳೋರು ಭಾರಿ ಕಡಿಮೆ ಅಂತ ಹೇಳೋದಕ್ಕೋಸ್ಕರ ಸಿಂಗುಲರ್ ಉಪಯೋಗಿಸಿದರು. ಆದರೆ ಬಂದವರು ಅನಂತ ಕಾಲದ ಮುಕ್ತರಾದವರು ಬಹಳ ಜನ ಇದ್ದಾರೆ, ಆದ್ದರಿಂದ ಬಹುವಚನ ಉಪಯೋಗಿಸಿದರು. ಎಷ್ಟು ಸ್ವಾರಸ್ಯ ಇದೆ. ಬಂದು ಹೇಳ್ತಾರೆ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧೈ. ಎಲ್ಲೋ ಸಾವಿರಾರು ಜನದಲ್ಲಿ ಒಬ್ಬ ಪ್ರಯತ್ನ ಪಡ್ತಾನೆ ಅಷ್ಟೇ ಹೊರತು ಹೆಚ್ಚಾರು ಯಾರಲ್ಲಿ ಒಳ್ಳೆಯವರಲ್ಲಿ, ಸ್ಟೂಡೆಂಟ್ಸಲ್ಲಿ ಕೆಲವರು ಹೋದರೆ ಅಡ್ಮಿಟ್ ಆದವರಲ್ಲಿ, ಉಳಿದವರು ಬಿಟ್ಟೇ ಬಿಡೋದು. ಗೊತ್ತಾಯ್ತಾ? ಅದನ್ನು ಯೋಚನೆ ಮಾಡಿದರೆ ಎಷ್ಟು ಕಡಿಮೆ ಇರ್ತಾರೆ ಅಂತಾಯಿತು. ವೀತರಾಗ ಭಯಕ್ರೋಧಾ ಮನ್ಮಯಾ. ಆದರೆ ಹಿಂದೆ ಹೇಳಿದ್ದೇನು ತಿಳ್ಕೋಬೇಕು ಅಂತ ಜ್ಞಾನ ಹೇಳಿದರು. ವೀತರಾಗ ಭಯಕ್ರೋಧ ಆಚಾರ ಇದು, ಎರಡೂ ಇರಬೇಕು ಅಂತ ಹೇಳ್ತಾರೆ. ಅಲ್ಲಿ ಹೇಳಿದ್ದು ಇಲ್ಲಿ ಹೇಳಿದ್ದು ಕಂಟಿನ್ಯೂ ಆಗ್ತದೆ. ಜ್ಞಾನಿಗಳು ಅಂಥೇಳಿ ಆಮೇಲೆ ಹೇಳಿದ್ರಿಂದ ಜ್ಞಾನವರಕ್ಕಿಂತ ಮುಂಚೆನೂ ಆಚಾರ ಬೇಕು, ಆಮೇಲೂ ಬೇಕು ಅಂತ ಅರ್ಥ. ಗೊತ್ತಾಯ್ತು? ಎರಡರ್ಥದಲ್ಲೂ ಕೂಡ ಬೇಕು. ಇಲ್ಲದವ್ರು ಅರ್ಥ ಇದು ಸೇರಿಸಿಬಿಟ್ಟು ಹೇಳಿದರು. ಎಲ್ಲಿ ಒಂದರಿಂದ ಆಗುತ್ತೆ ಅಂತ ಹೇಳಿದರು. ಕಾಮಕ್ರೋಧ ಬಿಟ್ಟುಬಿಡಿ ಸಾಕು ಅಂದರು. ಸಂಧ್ಯಾವಂದನೆ ಮಾಡಿದೆ, ಕಾಮಕ್ರೋಧ ಬಿಟ್ಟು ಸಂಧ್ಯಾವಂದನೆ ಮಾಡಿಲ್ಲ. ಅದು ಬೇಕು, ಎಲ್ಲವೂ ಬೇಕು. ಒಂದರಿಂದ ಅಂತ ಅರ್ಥ ಅಲ್ಲ. ಸಂಬಂಧಪಟ್ಟ ಎಲ್ಲ ಗ್ರಂಥಗಳಿಂದ ಜ್ಞಾನ ಹೇಗೋ ಸಂಬಂಧಪಟ್ಟ ಎಲ್ಲ ಆಚಾರಗಳನ್ನು ಅಳವಡಿಸ್ಕೋಬೇಕೇ ಹೊರತು ಯಾವುದೋ ಒಂದನ್ನು ಮಾಡಿದರೆ ಸಾಲದು. ಬಹವೋ ಜ್ಞಾನ ತಪಸ ಪೂತ ಮದ್ಭಾವಂ ಆಗತಾಃ. ಜ್ಞಾನ ತಪಸ್ಸಿನ ಏನು ಪ್ರಯೋಜನ ಅಂದರೆ ಪೂತಾಹ ಪವಿತ್ರರಾಗ್ತಾರೆ. ಯಾವ ತೀರ್ಥ ಸ್ನಾನ ಮಾಡಿದರೂ ಪಾವಿತ್ರ್ಯ ಬರುತ್ತೆ. ಅದು ಅತಿ ಹೆಚ್ಚು ಪಾವಿತ್ರ್ಯ ಬರೋದು ಯಾವುದರಿಂದ? ಸ್ನಾನ ಮಾಡಿರೋ ಜ್ಞಾನ ತೀರ್ಥದಲ್ಲಿ. ಆದ್ದರಿಂದ ಅವರು ಜ್ಞಾನ ತಪಸ್ಸಿನಿಂದ ಪೂತರಾಗ್ತಾರೆ. ಯಾಕಂದರೆ ಎಲ್ಲ ತಪಸ್ಸುಗಳು ಎಂಡಾಗಬೇಕಾದಲ್ಲಿ ಜ್ಞಾನದಲ್ಲಿ. ಸೊ ಅದು ಅಲ್ಟಿಮೇಟ್. ಆದ್ದರಿಂದ ಅದನ್ನೇ ಮಾಡ್ತಾಯಿದ್ರೆ ಪರೀಕ್ಷೆ ನಡಿಬೇಕಾದ್ರೆ ಲೈಬ್ರರಿಗೆ ಹೋಗಿ ಕೂತಿದ್ದೆ ಅದನ್ನೇನು ಮಾಡಬೇಕು? ಅವನು ಲೈಬ್ರರಿಗೆ ಹೋಗೋದು ಕೆಟ್ಟದಲ್ಲ, ಪರೀಕ್ಷೆ ನಡ್ಬೇಕಾದ್ರೆ ಹೋಗೋದು ಕೆಟ್ಟದ್ದು. ಅದು ಹೈಯೆಸ್ಟ್ ಆಗೋ ಇದು ಹೈಯೆಸ್ಟ್ ಆದ್ದರಿಂದ ಅದನ್ನೆಂದು ಬಿಡುಕೊಡೋದು.
ವೀತರಾಗ ಭಯಕ್ರೋಧಾ ಮನ್ಮಯಾ, ಮನಸ್ಸೆಲ್ಲ ನನ್ನ ಕಡೆನೇ ಹಾಕಬೇಕು. ಮಾಮುಪಾಶ್ರಿತಾ, ದೇವರಿದ್ದಾನೆ, ಅಯ್ಯೋ ದೇವ್ರ ಕೈ ಕೊಟ್ಬೇಡಿ, ಉಪಾಶ್ರಿತ, ಯಾವ ಕಾಲಕ್ಕೂ ನನ್ನ ಆಸರೆಯನ್ನು ಬಿಡೋದಿಲ್ಲ ಅಂದರೆ ದೃಢವಾದ ನಂಬಿಕೆ ಇರೋರು ಅಂತ ಅರ್ಥ. ಬಹವ, ಬೇಕಾಷ್ಟು ಜನ ಇದ್ದಾರೆ. ಬಹು ಶಬ್ದಕ್ಕೆ ಪೂರ್ಣ ತಿನ್ನೋಂಥ ಅರ್ಥ. ಸಾಧನೆ ಪೂರ್ಣ ಮಾಡಿದವರು, ಬಹು ಪೂರ್ಣತಾಯಾಮ್ ಅಂತಿರೋದರಿಂದ. ಜ್ಞಾನ ತಪಸ ಪೂತ ಬದ್ಭಾವ ಭಾಗತಾಹ, ನನ್ನ ಭಾವ, ಮಯಿ ಭಾವ ಬದ್ಭಾವ, ನನ್ನ ಹತ್ರ ಇರುವಿಕೆ ಅಂತ ಅರ್ಥ ಬರೀತಾರೆ ಅದನ್ನು. ಸಂತಿ ಚ ತಥಾ ಮುಕ್ತಾ ಇತ್ಯಾಹ ವೀತರಾಗೀತಿ ಮನ್ಮಯಾ ಮತ್ಪ್ರಚುರಾ, ಸದಾಕಾರದಲ್ಲೂ ಕೂಡ ಪ್ರವಣಂ ಕುರು ಮಾನಸ ಭೀಷಪದೇ ಅಂತಿರೋರು. ಸರ್ವತ್ರ ಮಾಂ ವಿನಾ ನ ಕಿಂಚಿತ್ ಪಶ್ಯಂತಿ ಇತ್ಯರ್ಥ. ಕಂಡಲ್ಲಿ ವಿಶ್ವರೂಪ ಕಾಂಬ, ಏನೇ ನೋಡಿದರೂ ಅವ್ರಿಗೆ ದೇವರು ಕಾಣಿಸ್ತಾರೆ, ಆ ರೀತಿಯಾದ ವ್ಯವಸ್ಥೆ ಇಟ್ಕೊಂಡಿರ್ತಾರೆ. ಯೇ ಯಥಾ, ಇದು ತಾತ್ಪರ್ಯ. ಹಾಂ, ಮುಂದೆ ಯೇಷಾಂ ಗುಣಾನಾಂ ಜ್ಞಾನೇನ, ಅದಾಗಿತ್ತು. ಮಯಂ ಪ್ರಧಾನ, ಅದಕ್ಕೆ ಹೇಳ್ತಾರೆ ವೇದೇಶು ಇದೆ ಮಾತು ಏವಮೇವ ಶಮಾದೀನಾಂ ನಾನ್ಯಥಾತು ಕಥಂಚನ. ಹೀಗೆ ಶಮದವಾದ ಸಂಪತ್ತಿಗಳಲ್ಲೂ ಕೂಡ ಶವ ಒಂದೇ ಸಾಕು, ದಮ ಒಂದೇ ಸಾಕು ಅಲ್ಲ, ಇವೆಲ್ಲ ಸೇರಬೇಕು. ಎಲ್ಲ ಸಬ್ಜೆಕ್ಟಲ್ಲೂ ಪಾಸಾಗಬೇಕು ಅಂತ ಹೇಳ್ತಾರಲ್ಲ ಹಾಗೆ. ಒಂದರಲ್ಲಿ ನಮ್ಮ ಫ್ರೆಂಡ್ ಒಬ್ಬನಿದ್ದ 100ಕ್ಕೆ 100 ಮ್ಯಾಥಮೆಟಿಕ್ಸಲ್ಲಿ ಯಾವಾಗಲೂ, ಉಳಿದ್ರಲ್ಲಿ ಫೇಲು. ಅವನು ಸಾಮಾನ್ಯ ಫಸ್ಟ್ ಅಟೆಂಪ್ಟ್ ಪಾಸ್ ಮಾಡಿದ್ದೇ ಇಲ್ಲ ಅವನು. ಮ್ಯಾಥಮೆಟಿಕ್ಸ್ ಮಾತ್ರ ಭಾರಿ ಜೋರು. ಆದರೆ ಬೇರೆ ಸಬ್ಜೆಕ್ಟಲ್ಲಿ ತಿಳುವಳಿಕೆ ಕಡಿಮೆ. ಅದು ಎಲ್ಲದನ್ನು ಬ್ಯಾಲೆನ್ಸ್ ಮಾಡಬೇಕು. ಹೀಗಾಗಿ ಅವ್ರು ಕೆರಿಯರೇ ಹಾಳಾಗಿಬಿಡ್ತಾಯಿತ್ತು. ಮೇಷ್ಟಿಗೆ ದುಃಖ ಆಗ್ತಿತ್ತು, ಎಷ್ಟು ಬುದ್ಧಿವಂತ ಎಷ್ಟು ಹಾಳು ಮಾಡ್ಕೋತೆ ಎಲ್ಲದು ಬೈತಿದ್ರು. ಯೇಷಾಂ ಗುಣಾನಾಂ ಜ್ಞಾನೇನ ಈತರಾಗ ಭಯಕ್ರೋಧಾ ಮನ್ಮಯಾ ಮಾಮುಪಾಶ್ರಿತಾ ಬಹವೋ ಜ್ಞಾನತಪಸಾ ಭೂತಾ ಮದ್ಭಾವ ಭಾಗತಾ. ಮಯಂ ಮನ್ಮಯ ಅಂತ ಪದ ಬಂತು. ಏನದಕ್ಕೆ ಅರ್ಥ? ಮಯಂ ಪ್ರಧಾನ ಮುದ್ದಿಷ್ಟಂ ಪ್ರಾಧಾನ್ಯಂ ಯೈರ್ಹರೇರ್ಮತಂ ಭಗವನ್ಮಯಾಸ್ತೆ ವಿಜ್ಞೇಯಾ ತೇ ಮುಚ್ಯಂತೆ ನ ಚಾಪರೆ ಇತಿ ಚ ಮಯಿ ಭಾವೋ ಮದ್ಭಾವಃ. ಮಯಂ ಪ್ರಧಾನಮುದ್ದಿಷ್ಟಂ ಪ್ರಾಧಾನ್ಯಂ ಯೈಹಿ ಹರೇರ್ಮತಂ ಭಗವನ್ಮಯಾಃ ತೇ ವಿಜ್ಞೇಯಾಃ ತೇ ಮುಚ್ಯಂತೆ ನ ಚಾಪರೆ ಇತಿ ಚ. ಯಾವಾಗಲೂ ದೇವರು ಪ್ರಧಾನ, ಗಾಡ್ ಸೆಂಟರ್ಡ್ ಕಾನ್ಸೆಪ್ಟ್ ಇರಬೇಕು. ಪ್ರತಿಯೊಂದು ಕಾರ್ಯಕ್ಕೆ ಏನಿರಬೇಕು? ದೇವರು ಪ್ರಧಾನ ಆಗಬೇಕು ಹೊರತು ಏಳುವಾಗಲಿ ಮಲಗುವಾಗಲಿ ಏಳುವಾಗಲಿ ಇದ್ದಾಗೆ ಪ್ರತಿ ಕಾರ್ಯದಲ್ಲೂ ದೇವರ ಸ್ಮರಣೆ ಇರಬೇಕು. ದೇವ್ರ ಪೂಜೆ ಕಾಲಕ್ಕೆ ಮಾತ್ರ ದೇವರ ಸ್ಮರಣೆ ಅಲ್ಲ. ಭಗವನ್ಮಯಾಸ್ತೆ ವಿಜ್ಞೇಯಾ ತೇ ಮುಚ್ಯಂತೆ ನ ಚಾಪರೆ ಇತಿ ಚ ಮಯಿ ಭಾವೋ ಮದ್ಭಾವ. ನನ್ನಲ್ಲಿ ಇರುವಿಕೆ, ನನ್ನನ್ನೇ ಆಶ್ರಯಿಸಿರ್ತಾರೆ ಹೊರತು ಅವರೆಂದೂ ಕೂಡ ಬೇರೆಯವ್ರನ್ನ ಆಶ್ರಯಿಸೋದಿಲ್ಲ. ಪ್ರಸಂಗ ಬಂತು ಅಂದರೆ ನಮ್ಮ ಜನ ಎಲ್ಲೆಲ್ಲೋ ಹೋಗಿಬಿಡ್ತಾರೆ, ನಿಷಿದ್ಧ ಜಾಗಕ್ಕೆ ಹೋಗ್ತಾರೆ. ಈಗೆಲ್ಲ ವಿಷ್ಣು ಸಹಸ್ರನಾಮ ಹೆಲ್ಪ್ ಆಗೋದಿಲ್ಲ ಅಂಥೇಳಿ ಕೋಡಿ ಬಲಿ ಕೊಡ್ಲಿಕ್ಕೆ ಹೋಗಿ ಋಣ ಮಾಡ್ತಾರೆ. ಅಂದರೆ ನಮ್ಮವರು ಇದು ಆಶ್ಚರ್ಯ, ಅಂದರೆ ನಂಬಿಕೆ ಇಲ್ಲ ಅಂತ ಅರ್ಥ. ಅವರಿಗೆ ದಾಲ್ಟೆ ಬಂದಿಲ್ಲ, ಅದರಿಂದ ಏನೂ ಪ್ರಯೋಜನ ಇಲ್ಲ. ಎರಡು ಭಯನೂ ತಪ್ಪಿಸ್ಬೇಕು. ಉಳಿದವ್ರಿಗೆ ಭಯ ಉಂಟು ಮಾಡಬಾರದು. ಇವತ್ತು ಮಡಿಯವರು ಬಂದ್ರಿಂದ ಉಳಿದವ್ರಿಗೆ ಪ್ರಾಣ ಓದಿಸ್ತಾವೆ. ಏನೇನು ಅಲ್ಲಿ ಆಹಾರ ಆಗಿಬಿಡುತ್ತೆ, ಪಜಿತ ಆಗಿಬಿಡ್ತದೆ, ಮನೇಲಿ ಹೋಗಿಬಿಡ್ತಾರೆ. ಆ ಥರ ಆಗುತ್ತೆ. ಆ ಥರ ಹೆದರಿಸ್ಬಾರ್ದು. ನಮ್ಮ ಆಚಾರ ಇನ್ನೊಬ್ಬರಿಗೆ ಭಯ ಹುಟ್ಟಿಸ್ಬಾರ್ದು. ನಾವು ಇನ್ನೊಬ್ಬರನ್ನ ಆಚಾರ ಬಿಡಬಾರ್ದು. ಯಾರೇನುತ್ತಾರೋ ಅಂತ ಹೇಳೋದು ಬಿಟ್ಬಿಡೋದು. ಎಲ್ಲರೂ ನಾನು ಅನಾವೃತದವರು ಅರ್ಥ ಮಾಡಿ ಏನು ಬೈತಾರೋ ಅಂತ ಇವನು ಬಿಟ್ಟುಬಿಟ್ಟ. ಎಷ್ಟೊದ ರೀತಿ ಮಾಡ್ತಾರೆ, ಅದೆಲ್ಲ ಮಾಡಬಾರ್ದು. ಭಯ, ಧರ್ಮಾಚರಣೆ ಬಗ್ಗೆ ಭಯ ಇರಬಾರ್ದು. ಅಧರ್ಮ ವಿರೋಧಕ್ಕೂ ಭಯ ಇರಬಾರ್ದು. ಅದೇ ಕರ್ತವ್ಯ ಕರಣಕ್ಕೆ ಭಯ ಇರಬಾರ್ದು ಅಂತ ಅರ್ಥ. ಈಗ ಹೇಳ್ತಾರೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ತಥೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಯೇ ಯಾರೋ, ಹೇ ಪಾರ್ಥ, ಯೇ ಯಾರು ತೇಷು, ಯೇ ತೇ ಯಾರು ಹೇಗೆ ನನ್ನನ್ನು ಪ್ರಪದ್ಯಂತೆ ಉಪಾಸನೆ ಮಾಡ್ತಾರೆಯೋ ತಾನ್ ಅವರನ್ನು ನಾನು ತಥೈವ ಭಜಾಮ್ಯಹಂ ಹಾಗೇ ನಾನು ಪ್ರತಿಫಲವನ್ನು ಕೊಡ್ತೇನೆ. ಹೇಗೆ ಹೊಡಿತಾರೋ ಬಾಲ್ ಹಾಗೆ ಮುಂದೆ ಹೋಗುತ್ತಲ್ಲ, ಹಾಗೆ ನಾನು ಏನೇ ಫಲ ಕೊಟ್ಟರು ಹೇಗೆ ಕೊಡ್ತೇನೆ? ಅವರ ಸಾಧನೆಗೆ ಅನುಗುಣವಾಗಿ ಕೊಡ್ತೇನೆ. ಅದಕ್ಕೆ ಸಾಧನಸ್ಯ ಉತ್ತಮತ್ವೇನ ಸಾಧ್ಯಂಚ ಉತ್ತಮಮಾಪ್ನುಯು ಅನುವ್ಯಾಖ್ಯಾನ. ಸಾಧನಸ್ಯ ಉತ್ತಮತ್ವೇನ ಸಾಧ್ಯಂಚ ಉತ್ತಮಮಾಪ್ನುಯು. ನಮ್ಮ ಗುರಿ ಸರಿ ಜಾಸ್ತಿ ಇರಬೇಕು ಅಂದರೆ ಸಾಧನೆ ಜಾಸ್ತಿ ಮಾಡಬೇಕು, ಇಲ್ಲದೆ ಹೋದರೆ ಸಾಧ್ಯ ಇಲ್ಲ. ಯೇ ಯಥಾ ಮಾಂ ಒಂದೇ ಟೆಕ್ಸ್ಟ್, ಸಾಮಾನ್ಯವಾಗಿ ಒಂದೇ ಟೆಕ್ಸ್ಟು ಒಂದೇ ಇದು ಎಲ್ಲ ಅಷ್ಟು ಪರೀಕ್ಷೆ ಕೂತಿರ್ತಾರೆ. ಎಲ್ಲಿ ರ್ಯಾಂಕ್ ಬರೋನು ಇರ್ತಾನೆ, 0 ತೊಗೊಳ್ಳೋನು ಇರ್ತಾನೆ.
ಅಷ್ಟೇ. ಅವನು ಇದಿಲ್ಲ, ಇನ್ನು ಟೆಕ್ಸ್ಟ್ ಚೇಂಜ್ ಅಲ್ಲ, ಮೇಷ್ಟು ಬದಲಾಗಿಲ್ಲ, ಎಲ್ಲ ಸೇಮ್ ಕ್ವಶನ್ ಪೇಪರ್ ಕೂಡ ಸೇಮ್ ಹಾಲು ಪಕ್ಕದಲ್ಲೇ ಕೂತಿದ್ದಾರೆ. ರಿಸಲ್ಟ್ ವೇರಿ ಆಗ್ಲಿಕ್ಕೆ ಏನು ಕಾರಣ ಅಂದರೆ ಈಗ ಅವನ ರೋಲ್ ಬರ್ತಾಯಿದೆ. ಈಗ ಅವನ ರೋಲ್ ಎಷ್ಟು ಅಂದರೆ ಇರೋದನ್ನು ಉಪಯೋಗ ಮಾಡೋದು. ಅದೇನು ಪಾಠ ಮಾಡಿದ ಪ್ರಶ್ನೆ ಔಟ್ ಆಫ್ ಸಿಲೆಬಸ್ ಕೇಳಬಾರದು, ಕೇಳೋದಿಲ್ಲ. ನಮಗೆ ಏನು ಹೇಳಿದ್ರೆ ಅಂದ್ಬಿಟ್ಟು ಬೇರೆ ಏನು ಕೇಳೋದಿಲ್ಲ ಅವರು. ಹೇಳಿದ್ರಲ್ಲಿ ಮಾಡೋ ಅಷ್ಟೇ ಹೊರತು ವಿಹಿತಂ ಕರ್ಮ ಕೊಡು, ನಿಯತಂ ಕೊರು ಅಷ್ಟೇ ಹೊರತು ಏನೋ ಯೋಚನೆ ಮಾಡೋಕ್ಕೆ ಹೋಗಬೇಡ. ಅದನ್ನು ಮಾಡಿದರೆ ಸಾಧ್ಯ, ಅದನ್ನು ಬಿಟ್ಟುಬಿಡ್ತಾರೆ. ನಾವು ಲೋಕದಲ್ಲೇ ಕಾಣ್ತೇವೆ ಡಿಫರೆನ್ಸ್, ರಿಸಲ್ಟ್ ವೇರಿ ಆಗೋದು, ಫೇಲ್ ಆಗೋದು ಎಲ್ಲ ಕಾಣೋದು ಕಣ್ಣಾರೆ ಕಂಡಿರೋದರಿಂದ ಅದಕ್ಕೆ ಸಾಧನೆಯಲ್ಲಿ ಇವನು ಸೋತಿದ್ದ ಕಾರಣ. ದೇರ್ಫೋರ್ ನಾವು ಸಂಧ್ಯಾವಂದನೆ ಮಾಡಿದೆ, ಅವನು ಮಾಡ್ದ, ಅವನಿಗೆ ಫಲ ಸಿಗಲಿಲ್ಲ. ಯಾಕೆ ಇವನು ಸಂಧ್ಯಾ ಸುಮ್ಮನೆ ನಾಟಕ ಅಷ್ಟೇ. ಅವನು ನಿಜವಾದ ಅರ್ಥ ಮಾಡ್ಕೊಂಡು ಭಕ್ತಿಯಿಂದ ಮಾಡ್ದ. ಪ್ರೇಯರ್ ಬಂಧನ ಅಂದ್ರೆ ಪ್ರೇಯರ್ ಅಂತ ಅರ್ಥ. ಅದು ಹೇಳ್ತಾರೆ ಈಗ. ಸೊ ಇದು ನಮಗೇನು ಗೊತ್ತಾಯ್ತು ಈಗ, ಒಂದೇ ಓದೋರು ಒಂದೇ ರೀತಿಯಾಗಿಲ್ಲ ಅಂದರೆ ಅವರ ಸಾಧನೆಯಲ್ಲಿ ವ್ಯತ್ಯಾಸವಾಗಿದೆ ಅಂತ ಹೇಳ್ತಾರೆ. ಅರ್ಜುನ ಆಗ್ನೇಯಾಸ್ತ್ರ ಬಿಟ್ಟ ಆ ಗಂಧರ್ವನ ಮೇಲೆ. ಅವನು ವಿಚಿತ್ರ ಆಯಿತು, ಅವನಿಗೆ ರಥ ಗಿತ ಎಲ್ಲ ಸುಟ್ಟು ಹಾಕಿಬಿಡ್ತ. ಅವನು ಮೈ ಸುಟ್ಟಿತು, ಅದ್ರ ಒಳಗೇನು ಸುಟ್ಟು ಬರೀ ಚರ್ಮ ಮಾತ್ರ, ಒಂದು ಲೇಯರ್ ಮಾತ್ರ. ನನಗೆ ಆಶ್ಚರ್ಯ ಆಗೋಯ್ತು. ಇಂಥ ಆಗ್ನೇಯಾಸ್ತ್ರ ನನಗೆ ಗೊತ್ತಿಲ್ಲ, ಹೇಳ್ಕೊಡು ಅಂತ ಕೇಳಿದ. ಆಮೇಲೆ ಗೊತ್ತಾಯ್ತು, ಅವ್ರು ಆಚಾರ್ಯ ಬರೀತಾರೆ ಬೇರೆ ಆಗ್ನೇಯಾಸ್ತ್ರ ಏನೋ ಅಲ್ಲ ಅದು. ಅರ್ಜುನ ಆ ರೀತಿ ಸಿದ್ಧಿ ಮಾಡ್ಕೊಂಡಿದ್ದ. ಅದಕ್ಕೆ ಅಭ್ಯಾಸಾನುಸಾರಿಣಿ ವಿದ್ಯಾ ಅಂತ ಕರೀತಾರೆ. ಅದಕ್ಕೆ ಅಭ್ಯಾಸ ಮಾಡು ಅಂತಾರಲ್ಲ, ಹೇಗಾಗಿ ಅಭ್ಯಾಸ ಮಾಡ್ತಾರೋ ಹಾಗೆ ವಿದ್ಯೆ ಅವನಿಗೆ ಒಲಿಯುತ್ತಾದ್ದರಿಂದ ವಿದ್ಯಾ ಸುಶಿಕ್ಷಿತತಮಾಹಿ ಸುರೇಂದ್ರ ಸೂನೋ, ಆಚಾರ್ಯರ ಮಾತಲ್ಲಿ ಶಿಕ್ಷಿತ ಸುಶಿಕ್ಷಿತತಮ ಅಷ್ಟರ ಮಟ್ಟಿಗೆ ಡೆಡಿಕೇಟ್ ಮಾಡಿದ್ದ. ಅದರ ಫಲ ಸಿಕ್ತು. ಆದ್ದರಿಂದ ಅದೇ ಆಗ್ನೇಯಾಸ್ತ್ರ ಸಿದ್ಧಿ ಆಗಿತ್ತು ಆತನಿಗೆ. ಸೂಕ್ಷ್ಮ ಒಂದು ಆಪ್ರೇಷನ್ ಮಾಡ್ತಾನೆ, ಕಣ್ಣೇ ಕಳೆದು ಬಿಡ್ತಾನೆ. ಇವನು ಬಲವಾದ ಕ್ಯಾಟ್ರಾಕ್ಟ್ ಮಾತ್ರ ತೆಗೆದಿದ್ದಾರೆ, ಭಾರಿ ಕಷ್ಟದ ಕೆಲಸ. ಕಣ್ಣು ಆಪ್ರೇಷನ್ ಅಂದರೆ ಕಣ್ಣು ತೆಗೆಯೋದಲ್ಲ. ಸಾಮಾನ್ಯ ಕಣ್ಣು ಆಪ್ರೇಷನ್ ಮಾಡ್ಕೊಂಡು ಎಲ್ಲರೂ ಹೇಳೋದು, ಹಾಗೇ ಹೇಳೋದು. ಗೊತ್ತಾಯ್ತಾ? ಈ ಕ್ಯಾಟ್ರಾಕ್ಟ್ ಅವೆಲ್ಲ ಅರ್ಥ ಆಗಲ್ಲ ಭಾಳ ಜನಕ್ಕೆ. ಅಂದರೆ ಇವ್ರು ನೋಡಿದ್ರೆ ಆ ಕಣ್ಣೇ ತೆಗೆದು ಹಾಕಿಬಿಟ್ಟ ಪೂರ್ತಿ. ಈ ಹಾಗೆ ಅಪಾರ್ಥ ಮಾಡಿಕೊಂಡೆ ಶಾಸ್ತ್ರಗಳು ಕೆಟ್ಟೋಗಿರೋದು. ಹಾಗಾಗಬಾರ್ದು. ಮಮ ವರ್ತ್ಮ ಅನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಇದು ವೆರಿ ಇಂಪಾರ್ಟೆಂಟ್. ಎಲ್ಲರೂ ಕೂಡ ಅವ್ರು ಇಷ್ಟಪಡಲಿ ಬಿಡಲಿ ನನ್ನ ಪೂಜೆನೇ ಆಗೋದು. ಆದರೆ ಅವನ ಅನುಸಂಧಾನ ಇದ್ದರೆ ಮಾತ್ರ ಫಲ ಅವನಿಲ್ದ ಹೋದ್ರಿಲ್ಲ. ಏಕಾದಶಿ ಎಲ್ರಿಗೂ ಬರುತ್ತೆ, ಬರೀ ಒಬ್ಬರಿಗೆ ಅಲ್ಲ. ಮಾಡಿದವನಿಗೆ ಪುಣ್ಯ ಬರುತ್ತೆ, ಹೋದ್ರಿಲ್ಲ. ಪರೀಕ್ಷೆಗೆ ಹೋಗಲೇ ಇಲ್ಲ, ಹೋಯ್ತು. ಇವನಿಗೆ ಹೋಗಲಿಲ್ಲ, ಹೋಯಿತು. ಸರಿಯಾಗಿ ಬರಲಿಲ್ಲ, ಹೋಯಿತು. ಮತ್ತೆ ಅದು ಅವಕಾಶಗಳು ಪರಮಾತ್ಮ ಈಕ್ವಲ್ಲಾಗಿ ಕೊಡ್ತಾನೆ. ಇವತ್ತು ಸ್ವಲ್ಪ ಏನೋ ಲೇಟಾಗಿ ಫೀಸ್ ಕೊಟ್ಟ ಏನೋ ಇರ್ಬೋದು, ಅದು ಕ್ವಶನ್ ಪೇಪರ್ ಚೇಂಜ್ ಮಾಡಲ್ಲ. ಅದಕ್ಕಾಗಿ ಸೇಮ್ ಕ್ವಶನ್ ಪೇಪರೇ ಕೊಡ್ತಾರೆ. ಸೇಮ್ 3 ಗಂಟೆ 2 ಗಂಟೆ 3 ಗಂಟೆನೂ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಮಧ್ಯೆ ನೀರು ಗೆಡಿದ ನೀರು ಇವರೆಲ್ಲ ಕೊಡ್ತಿರ್ತಾರೆ. ಇಲ್ಲ ಅಂತ ಹೇಳೋದಿಲ್ಲ. ಓದಿ ನೀನೇ ಬಂದು ನೀನೇ ಅಂತ ಬೈಬಾರ್ದು. ಬೈದರೆ ಅವನು ಇನ್ವಿಟೇಷನ್ ಸಸ್ಪೆಂಡ್ ಆಗ್ತಾನೆ. ಆ ರೈಟ್ ಇಲ್ಲ ಅವನಿಗೆ. ಇಷ್ಟೇ ಕೆಲಸ ಅವನು. ಇಷ್ಟೆಲ್ಲ ಮಾಡಿದರೂ ಕೂಡ ಮಾಡೋದಿಲ್ಲ ಅಂದರೆ ತಪ್ಪು ಎಲ್ಲಿದೆ ಅಂತಾಯ್ತು. ಈಗ ಕೆಲಸ ಆಗದೆ ಹೋದರೆ ಉಳಿದೆಲ್ಲ ಸರಿ ಇರೋದ್ರಿಂದ ತಪ್ಪು ನಮ್ಮಲ್ಲಿದೆ ಅಂತ ಹುಡುಕ್ಬೇಕು. ನಚ ಹಾಂ ಹೌದು. ಮತ್ತೆ ಹೌದು, ಯಾವ ಕೆಲಸನೂ ಅದು ಒಂದೇ ಅಲ್ಲ. ಏನೇ ಮಾಡಿದರೂ ಕೂಡ ಭಗವತ್ ಪ್ರೀತನಾಗಲಿ. ಯಾರು ಪ್ರೀಣಯಾಮೋ ವಾಸುದೇವು. ನ ಚ ಮದ್ಭಜನ ಮಾತ್ರೇಣ ಮುಕ್ತಿರ್ಭವತಿ ಅನ್ಯದೇವತಾದಿರೂಪೇಣ ತಥಾಪಿ ಸರ್ವೇ ನ ಚ ಮದ್ಭಜನ ಮಾತ್ರೇಣ ಮುಕ್ತಿರ್ಭವತಿ ಅನ್ಯದೇವತಾದಿರೂಪೇಣ. ಹಾಗಿದ್ದರೆ ಯಾರನ್ನಾರು ಪೂಜೆ ಮಾಡೋಣ, ನಿನಗೆ ಸೇರುತ್ತೆ ಅಂತ ಹೇಳಿದ ಮೇಲೆ ಯಾಕೆದು ಮಾಡಿ ಅನುಸಂಧಾನ ಇರಬೇಕು ಅವನಿಗೆ. ತಥಾಪಿ ಸರ್ವೇಷಾಂ ಆನುರೂಪೇಣ ಫಲಂ ದದಾಮಿ. ಆನುರೂಪ್ಯ ಸೇವಾನುರೂಪಿ ಫಲದಃ ಸರ್ವಸ್ಯ ಹರಿರೀಶ್ವರ ಅಂತ ಕೋಟ್ ಮಾಡ್ತಾರೆ. ಹೇಗಾಗಿ ಸೇವೆ ಮಾಡಿರ್ತಾರೆ. ಭಜನೆ ಅಂತೇಳಿ ಸೇವೆ. ಇಲ್ಲಿ ಭಜನೆ ಮಾಡೋದು ಏನಾಗ್ಬಿಟ್ಟಿದೆ, ತಾಳ ತಂಬೂರಿನೇ ಆಗಿಬಿಟ್ಟಿದೆ. ಅದು ಭಜನೆ ಅಲ್ಲ. ಭಜನೆಯ ಒಂದು ಭಾಗ ಅಷ್ಟೇ ಇರುತ್ತೆ. ಗೊತ್ತಾಯ್ತಾ? ಎಲ್ಲ ಮಾಡ್ತಾ ಎಲ್ಲ ಸೇವೆಗೆ ಭಜ ಸೇವಾಯಾಮ್ ಅಂತಲೇ ಇರೋದು ಧಾತು. ಸೇವೆ ಮಾಡೋದೆಲ್ಲ ಅದಕ್ಕೆ ಸೇರುತ್ತೆ ಹೊರತು ಬರೀ ಇದೊಂದೇ ಭಜನೆ ಅಲ್ಲ. ಅದು ಭಜನೆ ಮಾಡೋದು ಅಂದರೆ ಹಾಡು ಹೇಳಬೇಕು, ಅದರಿಂದ ನಡ್ಕೋಬೇಕು ಅಂತ ಅರ್ಥ. ಅಲ್ಲಿ ಹಾಡು ಹೇಳಿರ್ತಾರೋ ಎಲ್ಲ ನಿಂತ್ಕೊಂಡು ಕಾಯಿ ಕೂತ್ಕೊಂಡು ಕುಡಿತಾ ಕೂತ್ಕೊಂಡು ನಿಂತ್ಕೊಂಡು 100 ಜನ ಒಬ್ಬಿಬ್ಬರಲ್ಲ. ಅಂದರೆ ಏನು ಅದಕ್ಕೆ ಸಂಬಂಧ ಇಲ್ಲ, ಅರ್ಥಾತ್ ಸಂಬಂಧ ಇಲ್ಲ. ಹೇಳಿದ್ದಕ್ಕೂ ಮಾಡೋದಕ್ಕೂ ಸಂಬಂಧ ಇಲ್ಲ. ಅದನುಸರಿಸಿ ನಡಿಬೇಕಾದ್ರೆ ಕೂಡ್ಲಿಕ್ಕಾಗಲಿಲ್ಲ, ಅದು ತಪ್ಪಲ್ಲ. ಎಲ್ಲ ಅನುಕೂಲ ಇದ್ದು ಹಾಗೆ ಮಾಡ್ತಾರೆ, ತಪ್ಪು. ಫಲ ನಚ ಮದ್ಭಜನ ಮಾತ್ರೇಣ ಮುಕ್ತಿರ್ಭವತಿ ಅನ್ಯದೇವತಾದಿರೂಪೇಣ ತಥಾಪಿ ಸರ್ವೇಷಾಂ ಆನುರೂಪೇಣ ಫಲಂ ದದಾಮಿ ಇತ್ಯಾಹ ಯೇ ಯಥಾ ಇತಿ ಸೇವಯಾಮಿ ಫಲದಾನೇನ. ನಾನು ಇಲ್ಲಿ ಪ್ರಶ್ನೆ ಏನು ಬಂತು, ಯಾರು ನನ್ನ ಹೇಗೆ ಭಜನೆ ಮಾಡ್ತಾರೆ ಹಾಗೆ ನಾನು ಅವ್ರ ಭಜನೆ ಮಾಡ್ತೇನೆ ಅಂದರೆ ಹಿಂದೆ ಬಂದಿತ್ತಲ್ಲ, ಪರಸ್ಪರಂ ಭಾವಯಂತಹ. ದೇವತೆಗಳ ಸೇವೆ ನೀವು ಮಾಡಿರಿ, ಅವ್ರ ಸೇವೆ ನಿಮ್ಮ ಮಾಡ್ತಾರೆ ಅಂತ ಹೇಳಿದರೆ ಈಕ್ವಲ್ನ ಬಂದಾಗ ದೇವರು ನಮಗೇನಾಯ್ತು, ಈಗ ದೇವರು ನಮ್ಮ ಭಜನೆ ಮಾಡ್ತಾನೆ.
ಆಯ್ತು, ಇಬ್ಬರು ಮ್ಯೂಚುವಲ್ ಡಿಪೆಂಡೆನ್ಸ್ ಬಂದಾಗ ಆಯ್ತು. ಅದಲ್ಲ, ಅದು ಭಜಾಮಿ ಶಬ್ದಕ್ಕೆ ಅರ್ಥ ಹೇಳ್ತಾರೆ ನೋಡಿ. ದೇವರು ನಾವು ಭಜನೆ ಅಂದರೆ ಭಜನೆ ಮಾಡಬೇಕು, ದೇವರು ಸೇವೆಯಾಮಿ ಅಂದರೆ ಫಲ ಕೊಡ್ತೇನೆ ಅಂತ ಅರ್ಥ. ನತು ಗುಣಭಾವೇನ, ಕೆಲವು ಪದಗಳು ನಾವು ಒಂದು ಅರ್ಥದಲ್ಲಿ ಸೆಟ್ ಆಗಿಬಿಡುತ್ತೆ ಕೇಳಿ ಕೇಳಿ ನಾವು, ಅವ ನಮಗೇನು ಅನಿಸುತ್ತೆ, ಓಹೋ ಅದೇ ಅರ್ಥದಲ್ಲಿ ತಿಳ್ಕೊಂಡು ಫಜಿತ್ ಮಾಡ್ಕೊಂಡ್ಬಿಡುತ್ತೆ. ಹಾಗೆ ಮಾಡಬಾರ್ದು. ಅದು ಟೆಕ್ನಿಕಲ್ ಮೀನಿಂಗ್ ಬೇರೆಯೇ ಇರುತ್ತೆ, ಡಿಕ್ಷನರಿ ಮೀನಿಂಗು ಸರಿ ಇರುತ್ತೆ. ನಮಗೆ ಗೊತ್ತಿರೋದು ಒಂದೇ ಅರ್ಥ ಆದ್ದರಿಂದ ಅಪಾರ್ಥ ಮಾಡಬೇಕು. ಸರ್ವೇಷಾಂ ಅನುರೂಪೇಣ ಫಲಂ ದದಾಮಿ ಇತ್ಯಾಹ ಯೇ ಯಥಾ ಇತಿ ಸೇವಯಾಮಿ ಫಲದಾನೇನ ನತು ಗುಣಭಾವೇನ. ಗುಣಭಾವೇನ ಅಂದರೆ ದೊಡ್ಡವರು ಅನ್ನೋ ಭಾವನೆಯಿಂದ ಅಲ್ಲ, ಅನುಗ್ರಹ ಬುದ್ಧಿಯಿಂದ ಅಂತ ಅರ್ಥ. ಕಥಮಿವ ಅಲ್ಲ, ಗುಣ ಅವರ ಸಾಧನೆಯ ಗುಣ, ಕ್ವಾಲಿಟಿ ಆಫ್ ದೇರ್ ಇದು ಪರ್ಫಾರ್ಮೆನ್ಸ್. ಕಥಮಯಂ ವಿಶೇಷ ಇತ್ಯತಃ ಮಮ ವರ್ತ್ಮೇತಿ ಅನ್ಯ ದೇವತಾ ಭಜಂತೋಪಿ ಮಮ ವರ್ತ್ಮೈವಾನುವರ್ತಂತೆ. ಯಾವ ದೇವತೆ ಪೂಜೆ ಮಾಡಿದರೂ ಕೂಡ ಅಂತರ್ಯಾಮಿ ಸ್ವೀಕಾರ ಮಾಡೋದು ನಾನೇ. ಅನುಸಂಧಾನ ಇಲ್ಲ, ಆದ್ದರಿಂದ ಫಲ ಕೊಡು. ನೈವೇದ್ಯ ಮಾಡಲಿ ಬಿಡಲಿ, ನೈವೇದ್ಯ ಆಗೇ ಆಗುತ್ತೆ. ಅದು ಗೊತ್ತಾಯ್ತಾ? ದೇವತೆಗಳು ನೈವೇದ್ಯ ಮಾಡಿ ಹಾಕ್ತಾರೆ, ಗೊತ್ತಾಯ್ತಾ? ಆದರೆ ಫಲ ನಮಗೆ ಬರೋದಿಲ್ಲ, ಅವರಿಗೆ ಬರೋದು. ಪ್ರಶ್ನೆ ಅಷ್ಟು 100 ಜನ ಪ್ರಶ್ನೆ ಕೇಳ್ತಾರೆ, ಉತ್ತರ ಹೇಳಿದವ್ರು ಬಾರಿಸ್ಕೊಡ್ತಾರೆ, ಉಳಿದವ್ರಿಗೆ ಯಾಕೆ ಕೊಡ್ತಾರೆ? ಗೊತ್ತಾಯ್ತಾ? ಅವನು ಗೊತ್ತಿದ್ದರೂ ಹೇಳಬೇಕದನ್ನು. ಹೇಳು ಅಂತ ಹೇಳಿದಾಗ ಹೇಳು, ಸುಮ್ಮನೆ ಹೇಳಬೇಕಾಗಿಲ್ಲ. ಹೇಳದೆ ಹೋದರೆ ಗೊತ್ತಿಲ್ಲ, ಒಬ್ಬನಿಗೆ ಮಾತ್ರ ಹೇಗೆ ಅನುಗ್ರಹ ಮಾಡಿದ್ರು ಹಾಗೆ ಅಷ್ಟು ಜನ ಇದ್ದರೂ ಕೂಡ ಅಂದರೆ ಉತ್ತರ ಕೊಡಲಿಲ್ಲ ಅವನು. ಉತ್ತರ ಕೊಡೋದು ಅಂದರೆ ಏನು? ನಡೆಸೋದು. ಆಚಾರಕ್ಕೆ ಉತ್ತರ ಕೊಡೋದು ನಡೆಸೋದು, ಶಾಸ್ತ್ರಕ್ಕೆ ಉತ್ತರ ಕೊಡೋದು, ಪ್ರಶ್ನೆಗೆ ಉತ್ತರ ಕೊಡೋದು. ಜ್ಞಾನದಲ್ಲಿ ಇದರಲ್ಲಿ ವ್ಯತ್ಯಾಸ ಇದೆ. ಮಮ ವರ್ತ್ಮೇತಿ ಸರ್ವಕಾಮಕರ್ತೃತ್ವ ಭೋಕ್ತೃತ್ವ ಚ ಮಮ, ಅದು ಹೇಳಿದ್ನಲ್ಲ. ಯಾವ ಪ್ರಶ್ನೆ ಕೇಳಿದ್ರು ನಮ್ಮ ಎಷ್ಟೇ ಗೊತ್ತು, ಪುಸ್ತಕದಲ್ಲಿದೆ, ಈ ರೀತಿ ಬರೆದ್ರೆ ಅವ್ರಿಗೆ ಗೊತ್ತಿರೋದು ಹೌದು, ಇವ್ರಿಗೆ ಪುಸ್ತಕದಲ್ಲಿರೋದು ಹೌದು. ನಿನಗೆ ಗೊತ್ತಾದ ಪರೀಕ್ಷೆ ಮಾಡ್ತಿರೋದು, ಪುಸ್ತಕದಲ್ಲಿದೆ ಅಂತ ಕೇಳೋಕ್ಕಲ್ಲ. ಪರೀಕ್ಷೆ ಅಂದರೆ ಇವನಿಗೆ ಪರೀಕ್ಷೆ ಆದ್ದರಿಂದ ಇವನು ಹೇಳಬೇಕಲ್ಲ. ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತ ಹೇಳಬಾರ್ದು. ಸರ್ವಕರ್ಮಕರ್ತೃತ್ವ ಭೋಕ್ತೃತ್ವಾಚ್ಚ ಮಮ. ಸರ್ವಕರ್ತೃತ್ವ ಭಗವಂತನದೇ, ಎಲ್ಲರಲ್ಲಿ ನಿಂತು ಮಾಡಿಸೋದು, ಫಲಗಳು ತಂದೆ. ಆದರೆ ಚಾಲೆಂಜ್ ಇವನಿಗೆ ಉತ್ತರ. ಏಪಿ ಅನ್ಯ ದೇವತಾ ನೋಡೋದಕ್ಕೆ ಅನಿಸುತ್ತೆ. ಕೆಲವರು ಪ್ರಶ್ನೆ ಮಾಡಿ, ಎಲ್ಲ ದೇವರೇ ಮಾಡಿಸ್ತಾರೆ, ನಮ್ಮದೇನು ರೋಲು ಅಂತ ಕೇಳ್ತಾರೆ. ಸೊ ಮೇಷ್ಟ್ ಹೇಳಿದ್ದೇ ಬರಿಬೇಕು, ಮೇಷ್ಟ್ ಹೇಳಿದ್ದೇ ಹೇಳಬೇಕು ಅಂದರೆ ನಮಗೇನು ಸಂತಿ ಅಂತ ಕೇಳಿದರೆ ಬೇರೆ ಬರಿಬೇಕು ಅಂತ ಅರ್ಥನಾ? ಅಲ್ಲ, ಹೇಳಿದ್ದೇ ಮಾಡಬೇಕು, ಬೇರೆ ಅಲ್ಲ. ಅದರಲ್ಲಿ ಅಲ್ಲಿ ಪ್ರಶ್ನೆ ಬಂತಾ ಇಲ್ಲ, ಇದು ಅದೇ ಪ್ರಶ್ನೆನೇ ಬರೋದು. ಸರ್ವಕರ್ಮಕರ್ತೃತ್ವ ಭೋಕ್ತೃತ್ವಾಚ್ಚ ಮಮ ಏಪಿ ಅನ್ಯದೇವತಾ ಭಕ್ತಾ ಇತಿ ವಕ್ಷತಿ. ಮುಂದೆ ಬರುತ್ತದೆ, ಅನ್ಯದೇವತಾ ಭಕ್ತರು ಕೂಡ ನನಗೇ ಸೇವೆ ಸಲ್ಲೋದು, ಅದರಿಂದ ನಾನು ಫಲ ಕೊಡೋದು ನಾನೇ. ಅವರಿಗೆ ಅದು ಗೊತ್ತಿಲ್ಲ, ಇವರು ಸೇವೆ ಮಾಡಿದ್ರೆ ಇವರು ಫಲ ಕೊಟ್ಟರೆ ತಿಳ್ಕೊಂಡ್ಬಿಡ್ತಾರೆ. ಆ್ಯಕ್ಚುಲಿ ತಪ್ಪದು. ಅವರು ಡೆಲಿವರ್ ಮಾಡ್ತಾರೆ ಹೊರತು ಅವರ ಅವ್ರ ಕೆಲಸ ಏನು ಅಂದರೆ ತಮ್ಮ ಕೆಲಸ ಮಾಡೋದಷ್ಟೇ. ಅವರೇ ಕೊಟ್ಟು ಅಂತ ಕ್ಯಾಶಿಯರೇ ದುಡ್ಡು ಕೊಟ್ಟ ಅಂತ ತಿಳ್ಕೊಂಡ್ರೆ ಆಗೋ ಹಾಗೆ. ಅದು ಹೇಗೆ ಸುಳ್ಳು? ಪೋಸ್ಟ್ ಮ್ಯಾನೇ ಎಮ್ಮೋ ಕೊಟ್ಟ ಅಂತ ತಿಳ್ಕೊಂಡ್ರೆ ಹೇಗೆ ತಪ್ಪು? ಹಾಗೆ ಅದು ತಪ್ಪೇ. ಅದು ಕಾಂಕ್ಷಂತ ಕರ್ಮಣಾಂ ಸಿದ್ಧಿಂ ಯಜಂತ ಇತಿ ದೇವತಾ ಭಗವಾನೇವ ಯೋ ದೇವಾನಾಂ ನಾಮಧಾ ಏಕ ಏವ ಇತಿ ಶ್ರುತಿ. ಪರಮಾತ್ಮ ಎಂಥವನು? ಎಲ್ಲ ದೇವತೆಗಳ ಹೆಸರು ಕೂಡ ಯಾರ ದೇವ್ರ ಹೆಸರಾದ್ದರಿಂದ ಯಾವ ಹೆಸರು ಹೇಳಿ ಕೃಷ್ಣಾರ್ಪಣ ಅಂತ ದೇವರಿಗೆ ಹೋಗೋದು. ಇತಿ ಶ್ರುತಿ ಭಗವಾನೇವ ಚ ತತ್ರ ಅಭಿಧೀಯತೆ. ಪರಮಾತ್ಮನೇ ಅದರಿಂದ ಹೇಳಲ್ಪಡ್ತಾನೆ. ಅಜಶ್ಚನಾಭೋ ಅಧ್ಯೇಕಮರ್ಪಿತಂ ಇತಿ ಲಿಂಗಾತ್. ಯಾಕೆಂದರೆ ಅಲ್ಲಿ ಯಾವ ಸೂಕ್ತ ಕೊಟ್ಟು ಯೋ ದೇವಾನಂ ಅಂತ ಕೋಟ್ ಮಾಡಿದ್ರೆ ಪ್ರಶ್ನೆ ಬಂತಾಗ, ಇನ್ನೂ ಆಚಾರ್ಯ ಭಾಷೆ ಬರೋದಲ್ಲಿ ನೆನಪಿರಲಿ, ಗೀತಾ ಭಾಷೆ ಬರೀತಿದ್ದಾರೆ. ಅದು ಬರೋಬೇಕಾದ್ದು ಬ್ರಹ್ಮಸೂತ್ರ ಭಾಷೆದೊಳಗೆ ಎಲ್ಲ ಹೇಳ್ತಾ ಇದ್ದಾರೆ ಭಾಗಗಳಲ್ಲಿ. ಏನಂತ ಯೋ ದೇವಾನಾಂ ನಾಮಥ ಏಕ ಏವ ಓಂ ರುದ್ರಾಯ ನಮಃ ಗಣೇಶ, ಏನೇ ಹೇಳಿ ಯಾರ ಹೆಸರದು? ದೇವರ ಹೆಸರೇನೇ ಅಂತ ಇಲ್ಲಿ ಆಗಲಿ ಹೇಳಿಬಿಟ್ರೆ ಆಚಾರ್ಯದನ್ನು. ಅದಕ್ಕೆ ಅಲ್ಲ ನೀವು ಕೋಟ್ ಮಾಡ್ತಿರೋ ವಿಶ್ವಕರ್ಮ ಸೂಕ್ತ. ಯೋ ದೇವಾನಾಂ ನಾಮಥ ಏಕ ಒಂದು ವಿಶ್ವಕರ್ಮ ಸೂಕ್ತ ಅಂತ ಹೆಸರು. ಅದಕ್ಕೆ ವಿಶ್ವಕರ್ಮನ ಹೆಸರು ವಿಷ್ಣುವಿನ ಹೆಸರು ಹೇಗಾಗುತ್ತೆ ಅಂದರೆ ಮುಂದೇನಿದೆ ಅದರೊಳಗೆ? ಅಜಶ್ಚನಾಭೋ ಅಧ್ಯೇಕಮರ್ಪಿತಂ ಅಂತಿದೆ. ಅವನ ನಾಭಿಯಲ್ಲಿ ಕಮಲ ಇದೆ ಅಂತ ಹೇಳ್ತಾರೆ. ವಿಶ್ವಕರ್ಮನ ನಾಭಿಯಲ್ಲಿ ಕಮಲ ಇಲ್ಲ. ಪದ್ಮನಾಭತ್ವ ಯಾರ ಲಿಂಗ ಅಂತ ಕೇಳಿದರೆ ವಿಷ್ಣೋರೇವ ಲಿಂಗಂ ಅದು ಹೇಳ್ತಾರೆ. ಭಗವಾನೇವ ತತ್ರ ಅಭಿಧೀಯತೆ ಅಜಶ್ಚನಾಭೋ ಅಧ್ಯೇಕಮರ್ಪಿತಂ ಇತಿ ಲಿಂಗಾತ್. ನೋಡಿ ಇವೆಲ್ಲ ಆಗಲಿ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಇಂಟ್ರಡಕ್ಷನ್ ಆಗಲೇ ಬರೆದಿಲ್ಲ, ಅಲ್ಲಿ ಅಪ್ಪಣೆ ತೊಗೊಂಡು ಬರೀಬೇಕು. ಎಲ್ಲ ಇರೋದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಹುಡುಗರಿಗೆ ಅರ್ಥ ಆಯ್ತು. ಇದು ಆ ದೃಷ್ಟಿಯಲ್ಲಿ ನೋಡಬೇಕಿದ್ರೆ ಈ ಗ್ರಂಥ ಬರೆದಾಗ ಬೇರೆ ಯಾವ ಗ್ರಂಥನೂ ಬರೋದಿಲ್ಲ. ಫಸ್ಟ್ ವೇದಾಂತದ ವರ್ಕ್ ಇದು. ಬೇರೆ ಕಡೆ ಎಷ್ಟೋ ವಿಷಯ ಬಂದಿದೆ. ಯಾಕಂದರೆ ಏನು ಹೇಳ್ತಾರೆ, ಬರೆದು ಇಂಪ್ರೂವ್ ಆಗಿ ಬರೋದು ಇಲ್ಲ. ಗೊತ್ತಾಗ್ತಿಲ್ಲ ಏನು ಹೇಳ್ತಾರೆ ಮುಂದೆ, ಅದೆಲ್ಲೂ ಕಾಂಟ್ರಡಿಕ್ಟ್ ಆಗೋದಿಲ್ಲ. ವಿಶೇಷ ಅರ್ಥ ಬರುತ್ತೆ ಹೊರತು ಕ್ವಾಲಿಟಿ ಅದೇ ಕ್ವಾಲಿಟಿ ಸೇಮ್ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಸೂರ್ಯ ಹುಟ್ಟುತ್ತಿರ್ಬೇಕಾದ್ರೆ ಅಷ್ಟೇ ಡಿಗ್ರಿ ಇರೋದು, ನಮಗೆ ಸ್ವಲ್ಪ ಕೂಲಾಗಿ ಕಾಡಿಸ್ತಾರೆ ಅಷ್ಟೇ.
ಸೂರ್ಯನ ಟೆಂಪರೇಚರ್ ವೇರಿ ಆಗೋದಿಲ್ಲ, ಗೊತ್ತಾಯ್ತಾ? ಆದರೂ ಕೂಡ ನಾವೇನಾದೇನು ಬೆಳಗ್ಗೆ ಸೂರ್ಯ ತಂಪಿರ್ತಾನೆ, ಸ್ವಲ್ಪ ಇದು ಆಮೇಲೆ ಭಾರಿ ಜಾಸ್ತಿ ಆಗಿಬಿಡ್ತಾನೆ ಅಂತ ಹೇಳ್ತೇವೆ. ಅದು ಆ್ಯಕ್ಚುಲಿ ನಮ್ಮ ದೃಷ್ಟಿಯಿಂದ ಹೇಳಿದ್ದೆ ಹೊರತು ಸೂರ್ಯನ ದೃಷ್ಟಿಯಿಂದ ಏನಿಲ್ಲ, ಅಂಥ ವ್ಯತ್ಯಾಸಗಳು ಇಲ್ಲೇ ಇಲ್ಲ. ಅಜಸ್ಯ ನಾಭೋ ಅಧ್ಯೇಕ ಬರ್ಪಿತಂ ಮಿತಿ ಲಿಂಗ, ಇದೆಲ್ಲ ತಿಳ್ಕೊಂಡಿರ್ಬೇಕು. ಕಾಂಕ್ಷಂತ ಕರ್ಮಣಾಂ ಸಿದ್ಧಿಂ ಯಜಂತ ಇಹ ದೇವತಾ ತಾತ್ಪರ್ಯ. ಹಾಂ, ಯೇಷಾಂ ಗುಣಾನಾಂ ಅದಾಯ್ತದ ವಯಂ ಪ್ರಧಾನಮುದ್ದಿಷ್ಟಂ ತಥೈವ ಭಜಾಮಿ ತದನುಸಾರಿ ಫಲದಾನ ರೂಪೇಣ, ಅದಕ್ಕೆ ತಕ್ಕಂಥ ಫಲದಾನವನ್ನು ಮಾಡೇ ಮಾಡ್ತೇನೆ. ಫಲಮತ ಉಪಪತ್ತೇ ಅಂತ ಅದಕ್ಕೆ ಸೂತ್ರ. ಯಾರೇ ಏನೇ ಕೊಟ್ಟು ಮುಖ್ಯ ಫಲದ ಕರ್ತೃತ್ವ ಯಾರ್ದೋ ದೇವರದೇನೆ. ಅನ್ಯ ದೇವತಾ ಯಾಜಿನಾಮಪಿ ಮತ್ಸಮರ್ಪಣೇನ ವೈಷ್ಣವ ಮಾರ್ಗಾನುವರ್ತನೇನೈವ ಸಮ್ಯಕ್ ಫಲಂ ಭವತಿ. ಮೇಲ್ನೋಟಕ್ಕೆ ಬೇರೆ ದೇವತೆಗಳ ಆರಾಧನೆ ಮಾಡಿದರೂ ಒಳ್ಳೆಯ ನಿರೂಪಣೆ ಫಲ ಬಂತು. ಅಲ್ಲೂ ಕೂಡ ಅವರು ಕೊಟ್ಟಿದ್ದಲ್ಲ, ನಾನೇ ಕೊಟ್ಟಿರೋದು ಸ್ಪಷ್ಟ ಹೇಳ್ತಾನೆ. ಇದು ಅರ್ಥ ಮಾಡಿಕೊಂಡ್ರೆ ಇದಿಷ್ಟು ಕೂಡ ಫಲಾಧಿಕರಣ, ಅದು ಸಂಬಂಧಪಟ್ಟ ಮಾತಿದೆ, ಗೊತ್ತಾಯ್ತಾ? ಎಲ್ಲೇ ಯಾರೇ ಫಲ ಕೊಡಲಿ, ಬರೀ ಆ ಫಲ ಈ ಫಲ ಅಲ್ಲ. ಯಾರೋ ಬಡಿಸಿದ್ರು ಅದು ಕೂಡ ಭಾಳ ಇನ್ನಿತರ ಬಡಿಸ್ತಿರೋದು ಭಗವಂತನೇ. ಎಲ್ಲರೂ ಬಡಿಸೋಕ್ಕೆ ಸಾಧ್ಯ ಇಲ್ಲ. ಅವ್ನ ಮನಸ್ಸು ಕೊಡಬೇಕು, ಶಕ್ತಿ ಕೊಡಬೇಕು, ಸರಿಯಾಗಿ ಬಡಿಸೋ ಬುದ್ಧಿ ಕೊಡಬೇಕು. ಇವೆಲ್ಲ ಕೂಡ ಬಡಿಸೋನ ಕೈಲೂ ಇಲ್ಲ, ದೇವರು ಕೊಡಬೇಕಾದ್ರೆ. ಇದು ಅರ್ಥ ಮಾಡಿಕೊಂಡ್ರೆ ಯಾವುದೇ ಕೆಲಸ ಎಲ್ಲೇ ನಡೀಲಿ, ಯಾರೋ ಹೂ ತಂದು ಕೊಟ್ಟರು, ಅದು ದೇವರೇ ಕೊಟ್ಟಿದ್ದು. ಡೆಲಿವರ್ ಮಾಡೋದು ಇವರೇ ಹೊರತು ಇದು ಡೆಲಿವರ್ ಮಾಡೋದು ಒಳಗೆ ನಿಂತ್ಕೊಂಡು ತಾನೇ. ಮತ್ತೆ ಕೆಲವು ಕೆಲಸದಲ್ಲಿ ಎಕ್ಸಾಂಪಲ್ 100% ಯಾವುದು ಕೊಡ್ಲಿಕ್ಕೆ ಬರೋದೇ ಇಲ್ಲ. ಅಲ್ಲಿ ಸ್ವಲ್ಪ ಇವರು ಕರ್ತೃತ್ವ ನಮಗೆ ಇದು ಕಾಣಿಸ್ತದೆ. ಇಲ್ಲಿ ಹಾಗಲ್ಲ, ಎಲ್ಲ ದೇವರು ನಿಂತು ಮಾಡಿಸ್ತಾನೆ. ಎಷ್ಟೋ ಮಾರ್ಗಾನುವರ್ತನೆ ಅಂದರೆ ವೆದರ್ ಲೈಕ್ ಇಟ್ ಆರ್ ನಾಟ್, ಎಲ್ಲ ಮಾಧ್ವರೇ. ಅರ್ಥ ಆಯ್ತಾ? ಇಷ್ಟಪಡಲಿ ಬಿಡಲಿ, ಅಲ್ಲಿ ಕೊಡು ಇಲ್ಲಿ ಕೊಡು, ಮಾಧ್ವರದ್ದು ಹೆಚ್ಚಾಗುತ್ತೆ. ಅವ್ನ ಮೇಲಿರಬೇಕು, ಮಾಧ್ವರದ್ದು ಸಮ ಅಂತ ನೋಡ ಅಷ್ಟೆಲ್ಲ ಸಾಮ್ಯ ಹೇಳ್ತಾರೆ. ಪ್ರೋಟೋಕಾಲ್ ಮೇಂಟೈನ್ ಮಾಡಿದವರೆ ಸಸ್ಪೆಂಡ್ ಆಗ್ತಾವನು, ಚೇರ್ ಹಾಕಿದವನು ಸಸ್ಪೆಂಡ್ ಆಗ್ತಾನೆ. ತಕ್ಕಂತೆ ಪ್ರೋಟೋಕಾಲ್ ಇದಾಗಿರಬೇಕು. ಇವತ್ತು ಯಾರ್ಯಾರಲ್ಲಿ ಕೊಡಾಗಿಲ್ಲ, ಅದು ಹಿಡ್ದಾಗ ಅವರೇ ಕೊಡಬೇಕು, ಬೇರೆಯವರು ಇಲ್ಲ. ಎಲ್ಲ ನಿಯಮಗಳಿರ್ತವೆ. ಅದು ನೋಡೋದಕ್ಕೆ ಏನಂತಾರೆ, ಅದೆಲ್ಲ ಯಾರು ಹೇಳಿದ್ದು ಅದನ್ನು? ಅಲ್ಲಿ ಸಮಾನ ವಿಷಮ ಪೂಜಾ. ಗವರ್ನರಿಗೆ ಸಣ್ಣ ಸೀಟ್ ಹಾಕ್ತಾ, ಯಾರಿಗೋ ಸಣ್ಣ ಇವರು ದೊಡ್ಡದು ಹಾಕಿಬಿಟ್ಟ, ಸಸ್ಪೆಂಡ್ ಆಗ್ತಾನೆ. ಅದಕ್ಕೆ ಸಮಾನ ವಿಷಮ ಪೂಜಾ. ತಾರತಮ್ಯ ಬಿಟ್ಟು ಪೂಜೆ ಮಾಡಿದರೆ ಅದು ಸ್ವಪದಾತ್ ಭ್ರಶ್ಯತೆ ಧ್ರುವ, ಸಸ್ಪೆಂಡ್ ಆಗ್ತಾನೆ ಅಂತ ಅರ್ಥ. ಅವನ ಪದವಿಯಿಂದ ಕೆಳಗೆ ಬೀಳ್ತಾ ಇದ್ದರೆ ಡಿಬೋಟ್ ಆಗ್ತಾನೆ. ಅಪರಾಧ ಅದು, ಶಿಕ್ಷಾರ್ಹ. ಸುಪ್ರೀಂ ಕೋರ್ಟ್ಗೆ ಹೋದರೆ ಬಿಡಿಯೋ ಅಪರಾಧ. ಹೌದು, ತಪ್ಪು ಮಾಡಿದ್ದಾನೆ, ಹೋಗಲಿ ಬಿಡಿ ಅಂತ ಹೇಳೋದಿಲ್ಲ, ಪನಿಷಬಲ್ ಅಫೆನ್ಸ್. ದೇರ್ಫೋರ್ ಸ್ವಪದಾತ್ ಭ್ರಶ್ಯತೆ ಧ್ರುವಂ ಅನ್ಯತೈವತ ಪೂಜಾಪಿ ಯಸ್ಮಿನ್ನಂತೆ ಸಮರ್ಪಿತ ಸ್ವರ್ಗಾದಿಫಲಹೇತು ಸ್ಯಾತ್ ನಾನ್ಯಥಾ ತಂ ಭಜೇದ್ಧರಿಂ ಇತ್ಯಾಜ್ಞೇಯ. ಅವಳು ಸೂಕ್ಷ್ಮ ವಿಚಾರ ಹೇಳ್ತಾರೆ, ಮತ್ತೆ ತುಂಬ ಸೂಕ್ಷ್ಮ ವಿಚಾರ. ಹಾಗಿದ್ದರೆ ಬೇರೆ ಸೇವೆ ಮಾಡ್ಕೊಂಡಿರ್ತೇವೆ, ನೀನೇ ಕೊಟ್ಕೋ ಸೇವೆ ಅಂತ ಅವ್ರು ಮಾಡ್ತೇವೆ, ಆಯಿತಾ? ಏನು ತಪ್ಪು ಅಂತ ಕೇಳಿದರೆ ಸರಿ. ಬೇರೆ ಬೇರೆ ಫಲಗಳಿಗೆ ಬೇರೆಯವ್ರ ಮೂಲಕ ಡೆಲಿವರ್ ಮಾಡ್ತಾರೆ. ಮೋಕ್ಷ ಮಾತ್ರ ಡೈರೆಕ್ಟ್ ನಾನೇ ಕೊಡೋದು ಅಂತ ಹೇಳ್ತಾರೆ. ಸೊ ಯಾರು ಸೇವೆ ಮಾಡಬೇಕಾಯ್ತು ಈಗ? ಅದಕ್ಕೆ ಕಾರಣ ಮೆಸೇಜ್ ಕೊಟ್ಟರು, ನಾನು ಮೋಕ್ಷ ಕೊಡೋಕ್ಕಾಗೋದಿಲ್ಲ ಅಂತೇಳಿ. ಕೆಲವನ್ನು ಕೊಡ್ಬೋದು, ಕೆಲವು ಕೊಡೋಕ್ಕಾಗೋದಿಲ್ಲ. ಆದ್ದರಿಂದ ಬೇಳೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಪ್ರತಿ ಹಂತದಲ್ಲೂ ಕೂಡ ದೇವರು ಮಹಿಮೆ ಕಾಣುತ್ತೆ. ಎಲ್ಲರೂ ಫಲ ಕೊಡೋದು ಅವನೇ, ಯಾರು ಸೇವೋದು ಅವನಿಗೆ ಬರುತ್ತೆ. ಮತ್ತೇನು ಯೋಚನೆ ಮಾಡ್ತೀರಿ? ನಾವೆಲ್ಲ ಸರಿ ಇದ್ದೀವಿ ಅಂತ ಆಯ್ತಲ್ಲ ಈಗ, ದೇರ್ಫೋರ್ ನಮಗೆಲ್ಲ ಮೋಕ್ಷ ಕೊಡಬೇಕಲ್ಲ ಅಂತ ಕೇಳಿದರೆ ಇಲ್ಲ. ನೇರ ಆ ವ್ಯವಸಾಯನ ಪೂರ್ತಿ ಇದು ಕೊಟ್ಟರೆ ಮಾತ್ರ ಮೋಕ್ಷ ಫಲ ಕೊಡ್ತಾನೆ ಹೊರತು ಬೇರೆ ಕೊಡೋದಿಲ್ಲ. ಭಾಳ ಮುಖ್ಯವಾದ ಅಂಶ. ದೊಡ್ಡ ದೊಡ್ಡ ಸಮಸ್ಯೆಗಳು ಆ್ಯಕ್ಚುಲಿ ಇವೆಲ್ಲ ಕೂಡ, ಅದಕ್ಕೆಲ್ಲ ಉತ್ತರ ಕೊಟ್ಬಿಟ್ಟಿದ್ದಾರೆ. ಅದನ್ನು ನೋಡದೆ ಹೋಗಿಬಿಟ್ರೆ ಪ್ರಶ್ನೆ ಉತ್ತರನೇ ಇಲ್ಲ ಅಂತ ತಿಳ್ಕೊಂಡು ಇವನು ತಾನೇ ಬೆಂಚ ಪ್ರಶ್ನೆ ಇರ್ತಾನೆ. ತಪ್ಪದು. ಎಲ್ಲದಕ್ಕೂ ಉತ್ತರ ಇರುತ್ತೆ. ಸರಿಯಾಗಿ ಓದಬೇಕು, ಮತ್ತೆ 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 ಓದಬೇಕು. ತಥೈವ ಭಜಾಮಿ ತದನುಸಾರಿ ಫಲದಾನಾನುಸಾರೇಣ ಅನ್ಯ ದೇವತಾ ಭಜನ ಯಾಜಿನಾಮಪಿ ಮತ್ಸಮರ್ಪಣೇನ ವೈಷ್ಣವ ಮಾರ್ಗಾನುವರ್ತನೇನ ಇವ ಸಮ್ಯಕ್ ಫಲಂ ಭವತಿ ಅನ್ಯದೇವತ ಪೂಜಾಪಿ ಯಸ್ಮಿನ್ನಂತೆ ಸಮರ್ಪಿತ ಸ್ವರ್ಗಾದಿಫಲಹೇತು ಸ್ಯಾತ್ ನಾನ್ಯಥಾ ತಂ ಭಜೇದ್ಧರಿಂ. ಅದಕ್ಕೇ ತಂ ಹರಿಂ ಭಜೆ. ಆಗ ಹರಿರೇವ ಪರ ಅಂಬುದು ಅರ್ಕೊಂಡು ಮಾಡಿದಾಗಾಯ್ತು. ಅಲ್ಲಿಗಿರಲಿ. ಇವತ್ತೊಂದು ಅರ್ಜೆಂಟ್ ಪ್ರೋಗ್ರಾಮ್ ಇದೆ ಒಂದು, ಅದಕ್ಕೀಗ ಪೂರ್ತಿ ಲೇಟಾಗಿ ಗೊತ್ತಾಯಿತು. ಮಧ್ಯಾಹ್ನ ತಿಳಿಸ್ಬೋದಾಗಿತ್ತು. ಮುಂಚೆ ಬರ್ತದೆ. ಸೊ ನಾಳೆ ಮಾಮೂಲಾಗಿರುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚವಹಂ ತೇನ ಪ್ರೀಯತಾಂ ಕಮಲಾಯ. ಹಾಂ, ಚಕ್ಕರ್ ತೋರಿಸ್ಬೇಕಂತ.
ಫಿಸಿಕಲ್ ಟೆಂಡೆನ್ಸೀಸ್ ಬೇರೆ ಪ್ರೋಗ್ರಾಮ್ ಇದೆಯಾ ಆಕ್ಚುಲಿ ಇಲ್ಲಿ ಮನೇಲಿ